ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಯಾರೆಲ್ಲ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ ನೋಡ್ತಿದ್ರು, ನಿಮಗೆ ಗೊತ್ತಿರುವಾಗೆ ನಾನು ಈಗಾಗಲೇ ಒಂದು 2-3 ನಾನು ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಹೇಳ್ತಿದ್ದೀನಿ. ಏನು ವಿಡಿಯೋ ಮಾಡಿದ್ದೆ ಅಂತಂದ್ರೆ ಒಂದು ಕಾಲ್ ರೆಕಾರ್ಡ್ ಮಾಡಿಬಿಟ್ಟು, ಅಂತಂದರೆ KEದವ್ರಿಗೆ ಕಾಲ್ ಮಾಡಿಬಿಟ್ಟು ಅದನ್ನ ರೆಕಾರ್ಡ್ ಮಾಡಿಕೊಂಡು ಹುಡುಗರಿಗೆ ಸಮಾಧಾನ ಆಗಲಿ, ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವ ಬರುತ್ತೆ ಅಂತ ಗೊತ್ತಾಯಿಲ್ಲ ಅನ್ನೋಕ್ಕೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಬಟ್ ಕೆಲವೊಂದಿಷ್ಟು ಹುಡುಗರು ಥ್ಯಾಂಕ್ಸ್ ಬರ್ತಾರೆ, ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದೆ. ಬಟ್ ಎಟ್ ಎ ಟೈಮ್ ಏನು ಮಾಡಿದಾರೆ ಅಂತ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನು ಮಾಡಿದ್ರಿ, ಯಾಕೆ ಸುಮ್ಮನೆ ವಿಡಿಯೋ ಮಾಡ್ತಿದ್ದೆ, ನಿಮಗೆ ಗೊತ್ತಿರೋರಿಗೆ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಈ ಥರ ಹೇಳೋಕೆ ಹೇಳ್ತಿ, ಅದನ್ನೇ ರೆಕಾರ್ಡ್ ಮಾಡ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀವಿ, ವ್ಯೂಸ್ ಬರುತ್ತೆ. ಇದೆಲ್ಲ ಏನಕ್ಕೆ ಬೇಕ್ರಿ? ಸೊ ಹಂಗಾಗ್ಬಿಟ್ಟು ನನಗೆ ಒಂದು ಸಮಾಧಾನ ಆಗ್ಬೇಕು. ಓಕೆ, ನಾನು ಯೂಟ್ಯೂಬ್ ಮಾಡ್ತಿರೋದು ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಉದ್ದೇಶ ಬಿಟ್ಟರೆ ಮತ್ತೇನಿಲ್ಲ. ಸೊ ಹಂಗಾಗ್ಬಿಟ್ಟು ಆದರೂ ಕೂಡ ಕೆಲವೊಂದು ಟೈಮ್ ಹುಡುಗರು ಹೇಳ್ತಾ ಇರ್ತಾರೆ ಈ ಥರ ಕಾಮೆಂಟ್ ಬರೋದಕ್ಕೆ ಸರ್ವಸಾಮಾನ್ಯ. ಬಟ್ ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಕೊಡಬೇಕಲ್ವಾ, ನನ್ನಿಂದ ಈ ರೀತಿ ಆಗಿದೆ ಅಂತ ಗೊತ್ತಾದ ತಕ್ಷಣ ನನಗೂ ಕೂಡ ಸಮಾಧಾನ ಆಗಬೇಕು, ಅವರು ಕೂಡ ಕ್ಲಾರಿಫೈ ಆಗಬೇಕು. ಹಂಗಾಗ್ಬಿಟ್ಟು ಲೈವ್ KEದವ್ರಿಗೆ ಕಾಲ್ ಮಾಡ್ತೀನಿ. ಬಟ್ ಈ ಕಾಲ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ಅದು ನಮ್ಮದೊಂದು ಸ್ಕ್ರೀನ್ ಇರ್ತದೆ, ಬಟ್ ವಾಯ್ಸ್ ಆಫ್ ಆಗುತ್ತೆ. ಓಕೆ, ವಾಯ್ಸ್ ಆಫ್ ಆಗುತ್ತೆ. ಯಾಕಂದರೆ ಕಾಲ್ ರೆಕಾರ್ಡ್ ಅಂದರೆ ಫೋನ್ ಮಾತಾಡುವಾಗ ಕಾಲ್ ರೆಕಾರ್ಡ್ ಮಾತ್ರ ಮಾಡ್ಬೋದು. ಓಕೆ, ಆ ಕಾಲ್ ರೆಕಾರ್ಡ್ ಮಾಡಿದ್ದು ಬೇಕಾದ್ರೆ ನಿಮಗೆ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಚಾನಲ್ ಹಾಕ್ತೀನಿ, ಬೇಕಾದ್ರೆ ನೋಡ್ಕೊರಿ. ಬಟ್ ಸ್ಕ್ರೀನ್ ಅಂತ ಇರ್ತದೆ, ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀನಿ ಬೇಕಾದ್ರೆ ನೋಡ್ಕೊರಿ. ನಿಮ್ಗೆ ಏನಾದರೂ ಫೇಕ್ ಅನಿಸಿದ್ರೆ ನೋಡ್ಕೋಬೋದು. ಓಕೆ, ಈಗ ಕಾಲ್ ಮಾಡ್ತೀನಿ ಡೈರೆಕ್ಟಾಗಿ. KE ನಂಬರ್ ಕಾಣಿಸಿದೆ ನೋಡ್ರಿ, ಕಾಲ್ ಓಕೆ, ಕೇಳಿಸ್ಕೊಂಡ್ರಿ ಅನ್ಕೊಂಡಿರ್ತೀನಿ. ಆ್ಯಕ್ಚುಲಿ ಏನಕ್ಕಂತಂದ್ರೆ ಹುಡುಗರಿಗೆ ಸಮಾಧಾನ ಆಗಿ ಇವಾಗಾದರೂ ಸ್ವಲ್ಪ ಸಮಾಧಾನ ಆಗಿರುತ್ತೆ. ಓಕೆ, ಇಷ್ಟು ನನಗಂತೂ ಇವಾಗ ಸಮಾಧಾನ ಆಯ್ತಪ್ಪ. ಯಾಕಂದರೆ ಲೈವ್ ಆಗಿ ನಿಮ್ಗೆ ಏನಾದರೂ ಹೇಳ್ಬೇಕಂತಂದರೆ ಈ ಕಾಲ್ ರೆಕಾರ್ಡಿಂಗ್ ಕಟ್ ಆಯ್ತು. ಈಗ ಏನು ಹೇಳಿದ್ರು ಅಂತಂದರೆ ಅದನ್ನ ನೀವು ಏನಾದರೂ ಸಸ್ಪೆಕ್ಷನ್ ಅಂತ ಏನಿಲ್ಲ, ಡೈರೆಕ್ಟಾಗಿ ಹೇಳ್ತೀನಿ ನೋಡಿ. ಇವತ್ತು 6-7 ಗಂಟೆಗೆ, ಇಲ್ಲಾಂತಂದ್ರೆ ನಾಳೆ ಅಂತ ಹೇಳ್ತಿದ್ರು, ಅದನ್ನೇ ಹೇಳ್ತಿದ್ರೆ. ಇದನ್ನೇ ಹೇಳೋಕ್ಕೆ ಏನಪ್ಪ ಅಂತಂದರೆ ನಾನು ಕೂಡ ಒಂದು ಎಕ್ಸಾಕ್ಟ್ ಒಂದು ಟೈಮಿಗೆ ಅನೌನ್ಸ್ ಮಾಡಿಬಿಡ್ರಿ ಅಂತ ಹೇಳಿದೆ. ಓಕೆ, ಮೇಲಿದ್ದವ್ರಿಗೆ ಹೇಳಿದೀವಿ ಅಂತ ಹೇಳಿದ್ರೆ ಅವ್ರು ಏನು ಹೇಳಿದ್ರು ಬೇಕಾದ್ರೆ ಇಷ್ಟೊತ್ತು ಮಾತಾಡಿ ನೋಡಿ, ಜಸ್ಟ್ ಭಾಳ ಮಾತಾಡಿಲ್ಲ, ಅಷ್ಟೇ ಸೆಕೆಂಡ್ಸ್ ಕೂಡ ನಿಮಗೆ ವಾಟ್ಸಪ್ ಚಾನಲ್ ಅಥವಾ ಟೆಲಿಗ್ರಾಮಲ್ಲಿ ಸಿಗ್ತದೆ, ಹೋಗ್ಬಿಟ್ಟು ನೋಡ್ಕೋರಿ. ಇವಾಗಾದರೂ ಸ್ವಲ್ಪ ಸಮಾಧಾನ ಆಗಿರುತ್ತೆ. ಓಕೆ, ಎಷ್ಟು ಹುಡುಗರಿಗೆ ನಾನು ಮಾಡುವಂಥದ್ದು ಫೇಕ್ ನ್ಯೂಸ್ ಅಂತ ಅನ್ಕೊಂಡಿರ್ತಾರೆ. ಇಲ್ಲಿ ಕಾಣಿಸ್ತಿದ್ದು ನೋಡ್ರಿ, ಬೇಕಾದ್ರೆ ವೇಟ್ ಮಾಡಿ, ಇಲ್ಲಿ ಕಾಣಿಸ್ತಿದ್ದು ಈ ನಂಬರ್ಗೆ ಕಾಲ್ ಮಾಡಿ. ಮಾಡಿದ ತಕ್ಷಣ ಪಿಕ್ ಮಾಡಲ್ಲ ಅವರು. ಓಕೆ, ನೀವು ಲೈನ್ ನಿಂದಿರಬೇಕು, ನಿಮ್ಮ ಕಾಲ್ ಬಂದಾಗ ಪಿಕ್ ಮಾಡಿರಿ. ಓಕೆ, ಒನ್ ಟೈಮು ಪಿಕ್ ಮಾಡಿಲ್ಲ, ಇನ್ನೊಂದು ಟೈಮ್ ಟ್ರೈ ಮಾಡಿ, 1 3 to 4 ಟೈಮ್ ಮಾಡಿರಿ. ಓಕೆ, ನಿಮ್ಮ 13ನೇ ನಂಬರ್ ಇರ್ತಾರೆ, ನಿಮ್ಮ ಒನ್ ನಂಬರ್ ಬಂದಾಗ ಕೂಡ ಸಡನ್ನೇ ಕಟ್ ಆಗ್ಬೋದು. ಇನ್ನೊಂದು ಟೈಮ್ ಮಾಡಿರಿ, ಒನ್ ಟೈಮ್ ಎಲ್ಲ ಪಿಕ್ ಮಾಡ್ತಾರೆ. ನಿಮಗೆ ಪೇಷನ್ಸ್ ಅನ್ನೋದಿಲ್ಲ. ಓಕೆ, ಸಡನ್ನೇ ಬಂದುಬಿಟ್ಟು ಬರೀ ಕಾಮೆಂಟ್ ಹಾಕೋದಾಗಿರ್ಬೋದು, ಬರೀ ಸಡನ್ನಾಗಿ ಏನೇನೋ ಮಾತಾಡೋದಲ್ಲ, ಸ್ವಲ್ಪ ವೇಟ್ ಮಾಡಬೇಕಾಗ್ತದೆ. ಯಾವುದೇ ಒಂದು ಕೆಲಸ ಆಗಬೇಕಂತಂದರೆ. ಸರಿ, ಇದನ್ನಂತರೂ ಕಾಲ್ ರೆಕಾರ್ಡ್ ಮಾಡಿದ್ದಂತರೂ ನಿಮಗೆ ಕಳಿಸ್ತೀನಿ, ಹೋಗ್ಬಿಟ್ಟು ನೋಡ್ಕೋರಿ. ಈಗಾದರೂ ನಮ್ಮ ಚಾನಲ್ ಬಗ್ಗೆ ಸ್ವಲ್ಪ ನಂಬಿಕೆ ಬಂದಿದೆ ಅನ್ಕೊಂಡಿರ್ತೀನಿ. ಓಕೆ, ಇಲ್ಲಿ ನೋಡಿ, ಇನ್ನೊಂದು ತಿಳಿಸ್ತೀನಿ ನಿಮ್ಗೆ ಕೊನೆಯದಾಗಿ. ನನ್ನೊಂದು ಚಾನಲ್ ಹೇಳ್ತಿದ್ದೆ, ನಾನು ಹಂಗೆ ಮಾಡೋದಾಗಿತ್ತು ಅಂತಂದ್ರೆ ನಾನು ಎಷ್ಟೋ ಮಾಡ್ತಿದ್ದೆ. ಓಕೆ, ನನಗೆ ಎಡಿಟ್ ಮಾಡೋಕ್ಕೆ ಚೆನ್ನಾಗೇ ಬರ್ತದೆ. ಓಕೆ, ಸೂಪರಾಗೇ ಮಾಡಿದ್ದೀನಿ. ನಾನು ಟ್ರೋಲ್ ಮಾಡ್ಕೊಂಡೇ ಜೀವನ ಮಾಡ್ಬೋದಿತ್ತು. ಓಕೆ, ಅದೆಲ್ಲ ಬೇಡ. ಓಕೆ, ನನಗೆ ಆ ಥರ ಲೈಫ್ ಬೇಡ. ನಾನು ಮಾಡುವಂಥ ಕೆಲಸ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿದ್ದೀನಿ. ಅದೊಂದು ಮೈಂಡಲ್ಲಿ ಇಟ್ಕೊರಿ.
ಕೊನೆಯದಾಗಿ ನಿಮ್ಗಾಳೆ ಗೊತ್ತಿದೆ, ಎಷ್ಟೋ ಜನಕ್ಕೆ ಗೊತ್ತಿದೆ ಇಲ್ಲೋ, ನಾನು ಈಗಾಳೆ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ನಮ್ಮ ಒಂದು ಟೆಲಿಗ್ರಾಮಲ್ಲಿ 16,500 ಹುಡುಗರು ಈಗಾಗಲೇ ಜಾಯ್ನ್ ಆಗಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೋಬೇಕು. ಅಷ್ಟು ಸ್ಟೂಡೆಂಟ್ಸು ಕೂಡ ಫ್ರೀಯಾಗಿ ನೋಟ್ಸ್ ಎಲ್ಲನೂ ಕೂಡ ಸೆಂಡ್ ಮಾಡ್ತೀವಿ. ಹಂಗೆ ಮಾಡಿದಂದ್ರೆ ಪ್ರತಿಯೊಬ್ಬನ ಹತ್ರ ಕೂಡ ಒಂದು ಯಾವುದಾದ್ರು ನೋಟ್ಸ್ ಒಂದು 10 ರೂಪಾಯಿ ಇಸ್ಕೊಂಡಿದ್ರು ಕೂಡ 1 ಲಕ್ಷ ರೂಪಾಯಿ ಆಗುತ್ತೆ ನನ್ನ ಹತ್ರ, ನೆನ್ಪಿಡ್ಕೋಬೇಕು. ಅಂಥ ಕೆಲಸ ಏನು ಮಾಡೋಕ್ಕೆ ಹೋಗಲ್ಲ. ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ಇದ್ದೀರಾ, ನಾನು ಕೂಡ ನಿಮ್ಮ ಥರ ನಾವು ಸ್ಟೂಡೆಂಟ್ಸ್ ಇದ್ದೀನಿ. ಒಂದು ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ನಿಮ್ಗೆ ಶೇರ್ ಮಾಡೋಕ್ಕೆ ಒಂದು ಒಳ್ಳೆ ಒಂದು ಮೀಡಿಯಾ ಏನಪ್ಪ ಅಂದ್ರೆ ನನಗೆ ಸಿಕ್ಕಿರೋದು ಒಂದು ಯೂಟ್ಯೂಬ್. ಓಕೆ, ಅದಕ್ಕೋಸ್ಕರ ಶೇರ್ ಮಾಡ್ತಿದ್ದೀನಿ. ಎನಿವೇ ನಿಮ್ಮ ರಿಸಲ್ಟ್ ಬರ್ತಂದ್ರೆ ಸಾಯಂಕಾಲ ಅಂತ ಹೇಳ್ತಿದ್ರೆ, ಇವತ್ತು ಬರದೇ ಹೋದರೆ ನಾಳೆ ಅಂತ ಹೇಳ್ತಿದ್ರೆ, ಇವತ್ತು ಏನಾದರೂ ನೋಟಿಫಿಕೇಶನ್ ಅಂತೂ ಮಾಡಿದ್ರು. ಓಕೆ, ಬಿಟ್ಟಂದ್ರೆ ತಿಳಿಸ್ತೀನಿ. ಬೇಕಾದ್ರೆ ಅದನ್ನ ವಾಯ್ಸ್ ಚೆಕ್ಔಟ್ ಮಾಡ್ಕೊತೀನಿ. ಈಗ ಲೈವ್ ಆಗಿ ಮಾತಾಡಿರ್ತಕ್ಕಂಥದ್ದು ಅದೇನಿದೆಯೋ ಒಂದು ವಾಯ್ಸ್ ಬೇಕಾದ್ರೆ ಕೇಳಿಸ್ಕೊತೀನಿ ಅನ್ನೋದಂತಂದರೆ ಆ ಒಂದು ಕಾಲ್ ರೆಕಾರ್ಡ್ ಮಾಡಿದ್ದು ನಿಮಗೆ ವಾಟ್ಸಪ್ ಚಾನಲ್ ಅಥವಾ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ಒನ್ ಟೈಮ್ ಚೆಕ್ ಮಾಡ್ಕೊರಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೆಕ್ಸ್ಟ್ ಡೇ, ಬಾಯ್.